ಮಹಿಳೆಯರ ಆರೋಗ್ಯ ಆಸಕ್ತಿ, ಉಡುಗೆ ತೊಡುಗೆ, ಹೊಸ ಟ್ರೆಂಡ್, ಹೊಸ ವಿಚಾರ, ಸಮಸ್ಯೆಗಳಿಗೂ ಇದೆ ಇಲ್ಲಿ ಪರಿಹಾರ. ವನಿತೆಯರ ಲೋಕದಲ್ಲೊಂದು ವಿಭಿನ್ನ ಪಯಣ. ಇದು ಗೆಳತಿ, ನಾನು ರಕ್ಷಾ. ರಾಜ್ಯಾದ್ಯಂತ ಈಗ ಡೆಂಗ್ಯೂ ಭೀತಿ ಶುರುವಾಗಿದೆ. ಸಾಕಷ್ಟು ಜನ ಡೆಂಗ್ಯೂ ಜ್ವರದಿಂದ ಬಳಲ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಕೇರನ್ನು ತಗೋಬೇಕು, ಜೊತೆಗೆ ಪುಟ್ಟ ಮಕ್ಕಳಿಗೆ ಯಾಕೆ ಇದು ಹೆಚ್ಚಾಗಿ ಕಾಡುತ್ತೆ, ಹಾಗೆಯೇ ಮಳೆಗಾಲದಲ್ಲಿ ಸಾಂಕ್ರಾಮಿಕ ರೋಗಗಳು ಯಾವ ರೀತಿ ಹೆಚ್ಚಾಗುತ್ತೆ ಅನ್ನೋ ವಿಚಾರವಾಗಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದೀವಿ. ಈ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಸಾಕಷ್ಟು ಡೆಂಗ್ಯೂ ಪೇಷಂಟ್ಗಳಿಗೆ ತಮ್ಮ ಆಯುರ್ವೇದ ಔಷಧಿ ಮೂಲಕ ಟ್ರೀಟ್ಮೆಂಟ್ ಮಾಡಿ ಸಕ್ಸಸ್ ಕಂಡಿರುವಂತಹ ಖ್ಯಾತ ಆಯುರ್ವೇದ ವೈದ್ಯೆಯಾದಂತಹ ಡಾಕ್ಟರ್ ಪ್ರೇಮಕುಮಾರಿ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಡಾಕ್ಟರ್. ಈಗ ಡೆಂಗ್ಯೂ ಸೀಸನ್ ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ಜನಕ್ಕೆ ಡೆಂಗ್ಯೂ ಜ್ವರ ಕಾಡ್ತಿದೆ, ಬಹಳಷ್ಟು ಜನಕ್ಕೆ ಭೀತಿ ಇದೆ ಎಲ್ಲಿ ಡೆಂಗ್ಯೂ ಜ್ವರ ಬರುತ್ತೋ ಅಂತ. ಸೊ ಏನು ಹೇಳ್ತೀರಾ ಈ ಒಂದು ಮಹಾಮಾರಿ ಬಗ್ಗೆ? ಈ ಡೆಂಗ್ಯೂ ಫೀವರ್ ಅನ್ನೋದು ಒಂದು ಸೊಳ್ಳೆ ಕಡಿತದಿಂದ ಬರುವುದು. ಈ ಸೊಳ್ಳೆಗೆ ಈಜಿಪ್ಟಿಡೈ ಅಂತ ಹೇಳ್ತಾರೆ, ಈಜಿಪ್ಟಿಡೈ ಅಂತ. ಈ ಸೊಳ್ಳೆ ಕಡಿತದಿಂದ ಅದರಲ್ಲಿ ಒಂದು ವೈರಸ್ ಇರುತ್ತೆ. ಆ ವೈರಸ್ ನಮ್ಮ ಶರೀರದ ಒಳಗೆ ಬರುತ್ತೆ. ಆಗ ಇದೊಂದು ಫಾರಿನ್ ಪಾರ್ಟಿಕಲ್ ಅಲ್ವಾ, ಈ ವೈರಸ್ ಅನ್ನು ಶರೀರ ಹೊಡೆದು ಹಾಕ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಆಗ ಮೊದಲಾಗಿ ಜ್ವರ ಕಾಣಿಸ್ಕೊಳ್ಳುತ್ತೆ. ಸೊ ಈ ವೈರಸ್ ಅನ್ನು ಹೊರಗೆ ಹಾಕುವಾಗ ಶರೀರದ ಪ್ರಯತ್ನ ಇದು. ಆ ವೈರಸ್ ಬರ್ತಾ ಇರೋದು ಈ ಸೊಳ್ಳೆ ಕಡಿತದಿಂದ. ಈ ಸೊಳ್ಳೆಯನ್ನು ನಾವು ಬರದ ಹಾಗೆ ನಾವು ತಡಿಬೇಕು. ಸೊಳ್ಳೆ ಕಡಿತದಿಂದ ನಾವು ಆಗಬೇಕು. ಸೊಳ್ಳೆ ಕಡಿತದಿಂದ ಮಾತ್ರ ಇದು ಹಬ್ಬೋದು, ಬೇರೆ ಯಾವುದರಿಂದ. ಈಗ ಒಂದು ಆಹಾರ ತಿಂದರಿಂದ ಅಥವಾ ಗಾಳಿ ಸೇವನೆಯಿಂದ ಆ ಥರದ ಸಾಂಕ್ರಾಮಿಕತೆ ಅಲ್ಲ ಇದು. ಸೊಳ್ಳೆ ಕಡಿತದಿಂದಲೇ ಬರುವಂತಹ ಒಂದು ಸಾಂಕ್ರಾಮಿಕ ರೋಗ ಅದು. ಡಾಕ್ಟರ್, ಕೊನೆಯದಾಗಿ ಆಯುರ್ವೇದ ಚಿಕಿತ್ಸೆ ಮಹತ್ವದ ಬಗ್ಗೆ ಏನು ಹೇಳ್ತೀರಾ ಡೆಂಗ್ಯೂ ಜ್ವರದ ವಿಚಾರದಲ್ಲಿ ನಮ್ಮ ವೀಕ್ಷಕರಿಗೆ? ಡೆಂಗ್ಯೂ ಜ್ವರ ಬಂದಾಗ ಎಲ್ಲ ತಾಯಂದ್ರಾಗಲಿ ಅಥವಾ ಸಮಾಜದ ಎಲ್ಲರೂ ಕೂಡ ಫಸ್ಟಿಗೆ ನಾವು ಡೆಂಗ್ಯೂ ಫೀವರನ್ನು ನಾವು ಈ ಸೊಳ್ಳೆಗಳನ್ನು ಬರದ ಹಾಗೆ ಹಲವಾರು ರೀತಿಯ ಔಷಧ ದ್ರವ್ಯಗಳು, ಧೂಪಗಳನ್ನು ನಾವು ಉಪಯೋಗಿಸ್ಕೊಳ್ಬೋದು. ಅಂದರೆ ಸೊಳ್ಳೆ ಬರದ ಹಾಗೆ ಹಲವಾರು ಔಷಧೀಯ ದ್ರವ್ಯಗಳನ್ನು ಉಪಯೋಗಿಸಿ ಅದನ್ನು ತಡಿಬೋದು. ಒಂದು ಸಲ ಇದು ಬಂದ ನಂತರ, ಯಾವುದು ಡೆಂಗ್ಯೂ ಫೀವರ್ ಅಟ್ಯಾಕ್ ಆದ ನಂತರ ಯಾರೂ ತುಂಬ ಅಂದರೆ ಆ್ಯಂಕ್ಷಿಯಸ್ ಆಗಿ ಓವರ್ ಮೆಡಿಕೇಷನ್ ಮಾಡಿಕೊಳ್ಳೋದು ಅಥವಾ ಹಾಸ್ಪಿಟಲೈಸೇಷನ್ ಆಗೋದು ಇದರ ಅಗತ್ಯ ಇಲ್ಲ. ಅದಕ್ಕೆ ಸ್ಟೆಪ್ ವೈಸ್ ನೀವು ಕರೆಕ್ಟಾಗಿ ಔಷಧಿಗಳನ್ನು ಮಾಡಿ, ಕರೆಕ್ಟಾಗಿ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಮಾಡಿ, ಫೈಂಡ್ ಔಟ್ ಮಾಡಿ, ವೈದ್ಯರ ಸಲಹೆಯ ಮೇಲೆ ಅದನ್ನು ಕಂಪ್ಲೀಟ್ ಆಗಿ ನಾವು ಅದನ್ನು ತಡ್ಕೊಳ್ಬೋದು. ಈಗ ಪ್ಲೇಟ್ಲೆಟ್ ಕೌಂಟ್ 20,000 ಬಂತು, 30,000 ಬಂತು, ವೈಟಲ್ಸ್ ಕರೆಕ್ಟ್ ಇಲ್ಲ ಅನ್ನೋದು, ಅದಕ್ಕೆ ತುಂಬ ಗಾಬರಿ ಪಟ್ಟು ನಾವು ಇದು ಮಾಡುವ ಅವಶ್ಯಕತೆ ಇಲ್ಲ. ಓಕೆ ಡಾಕ್ಟರ್, ಡೆಂಗ್ಯೂ ಜ್ವರಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಾ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ನೀವು ಹೇಳಿದಾಗೆ ಯಾವ ಥರ ಪ್ರಿವೆಂಟ್ ಮಾಡ್ಕೋಬೇಕು, ಮನೆಯಲ್ಲಿ ತಾಯಂದ್ರು ಯಾವ ರೀತಿ ಮಕ್ಕಳ ಬಗ್ಗೆ ಕೇರ್ ತಗೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಧನ್ಯವಾದ ನಿಮಗೆ. ಓಕೆ ವೀಕ್ಷಕರೇ, ಇದು ಇವತ್ತಿನ ಗೆಳತಿ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಈಗ ಮನೆ ಮದ್ದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.